ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲಿ ಈ ಥರ ಜನಸಾಗರ ಅಂತ ನೋಡ್ತಾ ಇದ್ದೀರಾ? ನಾವಿವತ್ತು ಹೋಗ್ತಾ ಇದ್ದೀವಿ ಚನ್ನಪಟ್ಟಣದಲ್ಲಿರುವ ಗೌಡಗೆರೆ ಚಾಮುಂಡೇಶ್ವರಿ ತಾಯಿ ಬಳಿಗೆ. ಏನಪ್ಪ ಇಷ್ಟು ವಿಶೇಷ ಎಂದರೆ, ಇದು ವರ್ಷದ ಕೊನೆಯ ತಿಂಗಳಿನ ಕೊನೆಯ ಅಮಾವಾಸ್ಯೆ, ಮಾರ್ಗಶಿರ ಅಮಾವಾಸ್ಯೆಯಾದ್ದರಿಂದ ಲಕ್ಷ್ಮಿ ಒಲಿಸಿಕೊಳ್ಳಲು ತುಂಬ ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ಹೊರ ರಾಜ್ಯಗಳಿಂದ, ಹೊರ ಜಿಲ್ಲೆಗಳಿಂದ, ಅಕ್ಕಪಕ್ಕ ಗ್ರಾಮಗಳಿಂದ ತುಂಬ ಜನ ಅಂತಲೇ ಹೇಳ್ಬೋದು. ಬಸ್ಸಲ್ಲೂ ಕೂಡ ರಶ್ ಇದ್ದರು, ಚನ್ನಪಟ್ಟಣದಲ್ಲೂ ಕೂಡ ರಶ್ ಇದ್ದರು. ನೀವೇ ನೋಡ್ತಾ ಇರ್ಬೋದು ಜನಜಾತ್ರೆ ಹೇಗಿದೆ ಅಂತ. ಅದರಲ್ಲೂ ಕೂಡ ಈ ಥರ ಸ್ಟಾಲ್ಸ್ ಇಟ್ಕೊಂಡಿರ್ತಾರೆ. ಬಟ್ಟೆ ಅಂಗಡಿ ಆಗಿರ್ಬೋದು, ಚಪ್ಪಲಿ ಅಂಗಡಿ ಆಗಿರ್ಬೋದು, ತರಕಾರಿ ಅಂಗಡಿಗಳಾಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಎಲ್ಲ ಕಡೆನೂ ಜನವೋ ಜನ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಯಾಕಪ್ಪ ಇಷ್ಟು ಜನ ಸೇರಿದ್ದಾರೆ ಅಂದರೆ, ಇವತ್ತು ಶುಕ್ರವಾರ ಆಗಿದೆ, ಡಿಸೆಂಬರ್ 19ನೇ ತಾರೀಕು ಶುಕ್ರವಾರ. ಮಾರ್ಗಶಿರ ಅಮಾವಾಸ್ಯೆ ಬಿದ್ದಿರೋದ್ರಿಂದ ತಾಯಿಗೆ ವಿಶೇಷ ಪೂಜೆಗಳಿರ್ಬೋದು, ಹಾಗೂ ನಾವು ಕೂಡ ಏನು ಬೇಡ್ಕೊಂಡ್ರೂ ಕೂಡ ನೆರವೇರುವಂಥ ಒಳ್ಳೆ ದಿನ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿಮಗೆ ಗೊತ್ತಿರುತ್ತೆ, ಮಾರ್ಗಶಿರದಲ್ಲಿ ಲಕ್ಷ್ಮಿ ಹೊಲಿಸ್ಕೊಳ್ಳೋದೇ ಒಂದು ಮಾಸ ಆಗಿರುತ್ತೆ. ಆ ಮಾಸದಲ್ಲಿ ಅದು ಶುಕ್ರವಾರ ಬಿದ್ದಿರೋದ್ರಿಂದ ಅಮಾವಾಸ್ಯೆ ಖಂಡಿತ ನಾವೇನು ಅಂದ್ಕೊಂಡ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಅಲ್ಲದೆ ಇದು ಮಧ್ಯಾಹ್ನ 1:30-2 ಗಂಟೆ ಆಗಿದೆ, ಮಹಾಮಂಗಳಾರತಿ ಕೂಡ ನಡೆದಿರುತ್ತೆ. ಹಾಗಾಗಿ ಆ ಸಮಯದಲ್ಲಂತೂ ತುಂಬ ಜನ ಸಾಗರ ಇರ್ತಾರೆ ಅಂತಲೇ ಹೇಳ್ಬೋದು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾವಿರಾರು ಜನ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದರು. ಹಾಗೆ ಇಲ್ಲಿ ಡೈಲಿ 24 ಗಂಟೆಗಳ ಕಾಲ ಕೂಡ ಒಲೆನೇ ಆರಲ್ಲ. ಮತ್ತು ಅನ್ನದಾಸೋಹ ಯಾವಾಗಲೂ ಕೂಡ ಪ್ರತಿ ಕ್ಷಣ ಪ್ರತಿ ನಿಮಿಷದಲ್ಲೂ ಕೂಡ ನಡೀತಾ ಇರುತ್ತೆ. ಎಷ್ಟು ದೊಡ್ಡದಿದೆ ದಾಸೋಹ ಕೇಂದ್ರ ಅಂತ ಹೇಳಿದ್ರೆ, ಅಷ್ಟು ದೊಡ್ಡದಿದೆ. ಅಂಥದ್ದಲ್ಲೂ ಕೂಡ ಇದಕ್ಕೆ 2-3 ಕ್ಯೂ ಇತ್ತು. ತುಂಬ ರಶ್ ಇರುತ್ತೆ. ಎಷ್ಟು ಸಾವಿರಾರು ಜನ ಬಂದಿದ್ರು ಅಂತ ಲೆಕ್ಕ ಹಾಕೋಕ್ಕಾಗಲ್ಲ, ಅಷ್ಟು ಜನ ಇದ್ದರು. ಮತ್ತು ಹಾಗೆ ಮದುವೆ ಮನೆ ಊಟದ ಥರನೇ ಇರುತ್ತೆ. ಪಾಯಸ, ಬೂಂದಿ, ಅನ್ನ, ಸಾಂಬಾರು, ರಸಮ್, ಮಜ್ಜಿಗೆ ಎಲ್ಲನೂ ಕೂಡ ತುಪ್ಪ ಸಮೇತ ಹಾಕ್ತಾರೆ. ತುಂಬ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಪ್ರಸಾದ ಅಲ್ವಾ, ತಾಯಿ ಪ್ರಸಾದ, ತುಂಬ ಚೆನ್ನಾಗಿರುತ್ತೆ. ಇಂಥ ದಿನ ಬಂದು ಇಲ್ಲಿ ನಾವು ಅನ್ನದಾಸೋಹ ಕೂಡ ನಾವು ಸಹಾಯ ಮಾಡ್ಬೋದು. ಅಕ್ಕಿಗಳು ಕೊಡ್ಬೋದು, ತರಕಾರಿ ಕೊಡ್ಬೋದು, ಬೇಳೆ ಕೊಡ್ಬೋದು, ಬೆಲ್ಲ ಕೊಡ್ಬೋದು, ಉಪ್ಪು ಕೊಡ್ಬೋದು. ಯಾವುದೇ ರೀತಿ ನಮ್ಮ ಕೈಲಾದಂಥ ಸಹಾಯನ ಇಲ್ಲ ಏನು ಕೊಡೋಕ್ಕಾಗಲಿಲ್ಲ ಅಂದರೆ ಕಡೆ ಪಕ್ಷ 50-100 ಕೊಟ್ಟರು ಕೂಡ ನಮ್ಮ ಮೆಸ್ಸಲ್ಲಿ ಅನ್ನದಾಸೋಹ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಬೆಲ್ಲದ ದೀಪಗಳು ಹಚ್ಚುತ್ತಾರೆ, ನಿಂಬೆಹಣ್ಣು ದೀಪ ಹಚ್ಚುತ್ತಾರೆ. ಯಾಕೆಂದರೆ ಬೆಲ್ಲ ಕರಗ್ದಂಗೆ ಕರಗಲಿ ನಮ್ಮ ಕಷ್ಟ ಅಂತೇಳಿ. ಮತ್ತು ಉಪ್ಪಿನ ಪ್ಯಾಕೆಟು ಕೂಡ ಬಂದು ಇಲ್ಲಿ ಸುರಿತಾರೆ. ಅದೇನಿಕ್ಕಪ್ಪ ಅಂದರೆ, ಉಪ್ಪಿನ ಥರನೇ ನಮ್ಮ ಕಷ್ಟ ಕರಗಲಿ ಅಂತ, ನಮ್ಮ ಕಷ್ಟಗಳು ಏನಿರುತ್ತೆ ಅದನ್ನೆಲ್ಲ ಮನಸ್ಸಿನಲ್ಲಿ ಬೇಡಿಕೊಂಡು ನಾವು ಉಪ್ಪನ್ನು ಕೂಡ ಸುರಿಯೋದ್ರಿಂದ ಏನಾಗುತ್ತೆ ಅಂದರೆ ಉಪ್ಪು ಕರಗ್ದಂಗೆ ಕಷ್ಟ ಕರಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಮತ್ತು ಇನ್ನೊಂದು ಏನಪ್ಪ ಇಲ್ಲಿ ವಿಶೇಷ ಅಂದರೆ, ಇಲ್ಲಿ ಬಸಪ್ಪನ ಗದ್ದಿಗೆ ಇದೆ ನೋಡಿ, ಗದ್ದಿಗೆ ಮೇಲಿಂದ ತೀರ್ಥ ಸ್ನಾನ ಕೂಡ ನಡೆಯುತ್ತೆ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ತೀರ್ಥ ಸ್ನಾನ ನಡೆಯುತ್ತೆ. ಯಾರಿಗಾದರೂ ಅನಾರೋಗ್ಯ ಸಮಸ್ಯೆಗಳಿದ್ದರೆ, ಏನೋ ಒಂಥರ ಮಂಕಾಗಿದ್ದರೆ, ಮನರೋಗಿಯಾಗಿದ್ದರೆ ಅಂಥವ್ರಿಗೆಲ್ಲ ಕೂಡ ಇಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ದೇಹ ಶುದ್ಧ ಆಗುತ್ತೆ. ಹಾಗೂ ದೇಹದಲ್ಲಿರೋ ಏನೇ ಒಂದು ನೆಗೆಟಿವ್ ಅಥವಾ ಕೆಟ್ಟದೇನಾದಿದ್ರೂ ಕೂಡ ಹೋಗಿ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾವಿಲ್ಲಿ ಮಲ್ಕೊಂಡ್ರೆ ಬಸಪ್ಪ ಇರ್ತಾರೆ ನೋಡಿ, ಬಸಪ್ಪನೂ ಕೂಡ ದಾಟ್ಕೊಂಡು ಹೋಗ್ತಾರೆ. ಅದು ಕೂಡ ನಡೆಯುತ್ತೆ ಇಲ್ಲಿ. ತುಂಬ ಒಳ್ಳೊಳ್ಳೆ ದೇವ್ರ ಕಾರ್ಯಗಳು, ದೇವ್ರದ್ದು ತುಂಬ ಶಕ್ತಿ ಇದೆ ಅಂತಲೇ ಹೇಳ್ಬೋದು. ಯಾರಿಗೆ ಕೇಳಿದ್ರು ಅಷ್ಟೇ, ಯಾರು ಕೂಡ ನಮ್ಮ ಕೆಲಸ ಆಗಿಲ್ಲ ಅಂತ ಹೇಳೋರು ಯಾರು ಕೂಡ ಇಲ್ಲ. ಪ್ರತಿಯೊಬ್ಬರು ಕೂಡ ತಾಯಿ ದೇವಿನ ನಂಬಬೇಕು, ನಮ್ಮ ಕೆಲಸ ಆಗೇ ಆಗುತ್ತೆ. ಅಕಸ್ಮಾತ್ ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ಕೆಲಸ ಮಾತ್ರ ಖಂಡಿತ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ತಾರೆ. ಇಲ್ಲಿ ಹಾಗೆ ತ್ರಿಪುರ ಸುಂದರಿ ತಾಯಿ ಇದ್ದಾರೆ, ಗಣೇಶ ಸ್ವಾಮಿ ಇದ್ದಾರೆ, ಹಾಗೂ ಶಿವ ಇದ್ದಾರೆ. ನೋಡಿ ಮಧ್ಯಾಹ್ನ ಎಲ್ಲ ತುಂಬ ರಶ್ ಇತ್ತಂತೆ, ಫುಲ್ಲು ಬ್ಲಾಕ್ ಇದೆಲ್ಲ ಫುಲ್ಲು ರಶ್ ಇತ್ತಂತೆ. ನಾವು 3-3:30 ಆದ್ದರಿಂದ ಸ್ವಲ್ಪ ಜನಸಂಖ್ಯೆ ಕಡಿಮೆ ಆಗಿ ಹಾಗೂ ಕೂಡ ಕ್ಯೂ ಇತ್ತು. ಆದರೂ ಮೊದಲಿಗಿನ್ನ ಸ್ವಲ್ಪ ಪರವಾಗಿರಲಿಲ್ಲ ಅಂತಲೇ ಹೇಳ್ಬೋದು. ನಾನು ದೇವಸ್ಥಾನದೊಳಗೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡಿಲ್ಲ. ಆಮೇಲೆ ಹೇಳ್ದಂಗೆ 7 ವಾರ ಆಗಲಿಲ್ಲ ಅಂದರೆ 3 ಅಮಾವಾಸ್ಯೆ 4 ಹುಣ್ಣಿಮೆ ಆ ಥರ 7 ಸಲ ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಇಲ್ಲಿ ಕಾಯಿ ಕೂಡ ಕಟ್ಟೋದ್ರಿಂದ ನಮ್ಮ ಏನು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಖಂಡಿತ ಕೂಡ ಆ ಕೆಲಸ ಕೂಡ ನೆರವೇರುತ್ತೆ. ಅದರಲ್ಲೂ ಇವತ್ತು ಶುಕ್ರವಾರ ಅಮಾವಾಸ್ಯೆ ಬಿದ್ದಿರೋದ್ರಿಂದ ತುಂಬ ಜನ ಸಾಗರ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಜನ ನೋಡಿ, ಎಷ್ಟು ಜನ. ಮತ್ತು ಅಲ್ಲೊಂದು ವಿಗ್ರಹ ಕೂಡ ಇರುತ್ತೆ ಅಲ್ಲಿ ಕೆಳಗಡೆ. ಆ ವಿಗ್ರಹವು ಕೂಡ ಅರ್ಶಿನ ಕುಂಕುಮ ಗಂಧಕಡ್ಡಿ ಕರ್ಪೂರ ಹಚ್ಚೋದ್ರಿಂದ ಕೂಡ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ. ತಾಯಿ ದರ್ಶನ ಮಾಡೋದೇ ನಮ್ಮದೊಂದು ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಅಷ್ಟು ಪುಣ್ಯ ಸಿಗುತ್ತೆ.
ನೀವೇ ನೋಡ್ತಾ ಇರ್ಬೋದು. ನಿಮಗೂ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಕೂಡ ಈ ಥರ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಮುಂದೆನೂ ಕೂಡ ಇದೇ ಥರ ವೀಡಿಯೋಸ್ ಬರುತ್ತೆ. ಹಾಗೆ ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಇದೇ ಥರ ಒಳ್ಳೆ ವೀಡಿಯೋಸ್ನ ತರ್ತೀನಿ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇವತ್ತಿನ ವೀಡಿಯೋ ಇಷ್ಟೇ. ಥ್ಯಾಂಕ್ ಯು. ಬಾಯ್.